ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಮಂಗಳವಾರ, ಡೇಟು 21 ಅಕ್ಟೋಬರು. ಇವತ್ತು ಆದರೆ ಫುಲ್ ಡೇ ಮಾಡಲ್ಲ, ಅಂದರೆ ಸಂಜೆ ಊರಿಗೆ ಹೋಗ್ತಾಯಿದ್ದೀನಿ. ಮಧ್ಯಾಹ್ನವರೆಗೆ ಮಾಡಿಕೊಂಡು ನೈಟೆಲ್ಲ ಮಾಡೋಕ್ಕಾಗಲ್ವಲ್ಲ, ಅಂದರೆ ಒಂದು 9-10 ಗಂಟೆ ಟ್ರೈನ್ ಬೇರೆ ಇದೆ. ಅದಕ್ಕೆ ಇನ್ನೂ ಬ್ಯಾಗಿಗೆ ಇನ್ನೂ ರೆಡಿ ಮಾಡಿಲ್ಲ ಆಲ್ಮೋಸ್ಟು. ಅದಕ್ಕೆ ಬೆಳಗ್ಗೆ ಸರ್ಜ್ ಇದೆಯಲ್ಲ, ಹೆಂಗೋ ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಂಡು ಹೋಗೋಣ ಅಂತ 35 ರೂಪಾಯಿ. ಮತ್ತು ಮಧ್ಯಾಹ್ನ 3 ಗಂಟೆವರೆಗೆ 35 ರೂಪಾಯಿನೇ ಇರೋದು ಕಂಟಿನ್ಯೂ ಆಗಿ 6 ಗಂಟೆಯಿಂದ. ಇವಾಗ ಟೈಮಿಂಗ್ಸ್ 6:49 ಆಗಿದೆ. ಡ್ಯೂಟಿ ಆಲ್ಮೋಸ್ಟ್ ಲಾಗಿನ್ ಆಗಿಬಿಟ್ಟಿದ್ದೀನಿ. ಒಂದು ಆರ್ಡ್ರ್ ಬಿದ್ದಿಲ್ಲ. ನಮ್ಮ ಪೆಟ್ರೋಲ್ ಮೂಳು ಬಿದ್ದೋಗ್ಬಿಟ್ಟೈತೆ. ಪೆಟ್ರೋಲ್ ಹಾಕ್ಸ್ಬೇಕು ಫಸ್ಟು ಹೋಗ್ಬಿಟ್ಟು. ಇನ್ನು ನೋಡೋಣ. ಆಲ್ಮೋಸ್ಟ್ 2 ದಿವಸ ಪೆಟ್ರೋಲ್ ಹಾಕಿಲ್ವಲ್ಲ, ಅಂದರೆ ಮೊನ್ನೆ ಹೊತ್ತು ಶನಿವಾರ ದಿವಸ ಏನೋ ಹಾಕಿದ್ದೆ ಅನಿಸುತ್ತೆ. ಶನಿವಾರ ಫುಲ್ ಟ್ಯಾಂಕ್ ಮಾಡಿಸಿದ್ದು ನೈಟ್ನಲ್ಲಿ. ರವಿವಾರ ಸೋಮವಾರ ಅಷ್ಟೆಲ್ಲ ಡ್ಯೂಟಿ ಮಾಡಿದ್ದೀನಿ. ಆಲ್ಮೋಸ್ಟ್ ಇನ್ನೂ 1-2 ಲೀಟ್ರ್ ಐತೆ ಪೆಟ್ರೋಲು. ಹೋಗ್ಬಿಟ್ಟು ಹಾಕ್ಸ್ಕೊಳ್ಳೋಣ. ಎಷ್ಟು ಹೋಗುತ್ತೆ, ಇನ್ನೂ ಆರ್ಡ್ರ್ ಬಿದ್ದಿಲ್ವಲ್ಲ. ಯಾವ್ದಾರು ಇನ್ನೂ ಆರಾಮಾಗಿ ಒಂದು ಹೋಗುತ್ತೆ ಗಾಡಿನೂ. ಅಲ್ಲಿವರೆಗೆ ಸುಮ್ಮನೆ ಹೋಗ್ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡು ಪೆಟ್ರೋಲ್ ಬಂಗೋಗ್ಬಿಟ್ಟು ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಏನೇನು ಕತೆ. ಮತ್ತು ಹೊಸಬ್ರು ಬರೋರು ಇದ್ದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ರಿ ಅಂತ ಹೇಳ್ತೀನಿ. ಫುಲ್ ವೀಡಿಯೋ ನೋಡಿಬಿಟ್ಟು ಬರ್ರಿ. ಅರ್ಧ ವೀಡಿಯೋ ನೋಡಿಬಿಟ್ಟು ಇಷ್ಟ ಆಯ್ತಲ್ಲ ಅಷ್ಟು ಆಯ್ತಲ್ಲ ಅಂದ್ಕೊಂಡು ಬರೋಬೇಡ್ರಿ. ಅಲ್ಲಿ ಏನೇನು ಆಗುತ್ತೆ, ಏನೇನು ಫುಲ್ ವೀಡಿಯೋ ಯಾರೂ ನೋಡೋಲ್ಲ. ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತು, ಬೋರ್ ಬಂದುಬಿಡುತ್ತೆ ಅಂತ ನನ್ನ ವೀಡಿಯೋ. ಎಲ್ಲರಿಗೂ ಗೊತ್ತು. ಯಾರ್ಯಾರು ಬೋರ್ ಬರುತ್ತೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ನಿನ್ನ ವೀಡಿಯೋ ಬೋರ್ ಬರೋಲ್ಲ ಅಂತ ಅನ್ಸೋರಿದ್ರೆ ಅದನ್ನೂ ಕಮೆಂಟ್ ಮಾಡಿರಿ, ಬೋರ್ ಬರೋಲ್ಲ ಅಂತ. ಬರ್ರಿ, ಇವತ್ತು ಲಾಸ್ಟ್ ದಿವಸ, ಅಂದರೆ ಊರಿಗೆ ಹೋಗ್ತಾ ಇದ್ದೀನಲ್ಲ, ಆ ಕಾರಣಕ್ಕಾಗಿ ನೋಡೋಣ. ಇದನ್ನು ಅಂದರೆ ಊರಿಗೆ ಹೋದರೆ ಬ್ಲಾಗ್ಸ್ ಅದು ಏನಾದ್ರು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಮ್ಮ ಮನೆಯದಾಗಲಿ, ನಮ್ಮ ಹೊಲದಾಗಲಿ, ನಮ್ಮ ರಿಲೇಟಿವ್ಸ್ ಆಗಲಿ, ಯಾವ ಥರ ಬ್ಲಾಗ್ಸ್ ಬೇಕಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಅಂದರೆ ನಮ್ಮಲ್ಲಿ 5 ದಿವಸ ದೀಪಾವಳಿ ಹಬ್ಬ ಆಚರಿಸ್ತಾರಲ್ಲ, ಅದಕ್ಕೆ ನಾನು ಇವತ್ತು ಹೋಗ್ತಾ ಇರೋದು ನೈಟ್ನಲ್ಲಿ. ಇವತ್ತು ನೈಟ್ನಲ್ಲಿ ಬಿಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಒಂದು 10-11 ಗಂಟೆ ಅಷ್ಟರಲ್ಲಿ ಊರಿಗೆ ಹೋಗಿ ಮುಟ್ತೀನಿ. ಅಂದರೆ ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ 1 ವಾರನೇ ಆಯಿತು. ಅದಕ್ಕೆ ಬಸ್ಸಿಗೆ ಹೋದರೆ 2-3 ಸಾವಿರ ರೂಪಾಯಿ ಐತೆ ನಮ್ಮ ಊರಿಗೆ ಬಸ್ ಟಿಕೆಟು. SRS, VRL, ಇದು ಸೀ ಬಡ್ಸು ಏನಿದೆ, ಅದಕ್ಕೆ ಟ್ರೈನೇ ಬುಕ್ ಮಾಡಿಬಿಟ್ಟಿದ್ದೀನಿ ಆಲ್ಮೋಸ್ಟ್ 1 ವಾರ ಮುಂಚೆನೇ. ಕನ್ಫರ್ಮ್ ಆಗಿಬಿಟ್ಟಿದೆ. ಇವತ್ತು ನೈಟ್ನಲ್ಲಿ ಹೋಗಿಬಿಡೋದು. ನಾಳೆ ಇಷ್ಟರಲ್ಲಿ ಬೆಳಗಾವದಲ್ಲಿ ಇರ್ತೀನಿ. ಈ ಟೈಮಲ್ಲಿ 7 ಗಂಟೆಗೆ ಅಲ್ಲಿಂದ ಬೆಳಗಾವಿ ಬಿಟ್ಟು ಮತ್ತೆ ಮುಂದೆ 150 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಅಲ್ಲಿಂದ ಮತ್ತೆ ಬೇರೆ ಟ್ರೈನ್ ಹಿಡ್ಕೊಂಡು ಆಲ್ಮೋಸ್ಟು ಮನೆಗೆ ಹೋಗೋಕ್ಕೆ ಒಂದು 12-11 ಗಂಟೆ ಆಗುತ್ತೆ ಹೋಗಿ ಮುಟ್ಟೋಕ್ಕೆ ನಾಳೆ. ನೋಡೋಣ. ಇವಾಗ ಆರ್ಡ್ರ್ ಹತ್ರ ಏನು ಬಿದ್ದಿಲ್ಲ. ಹೋಗ್ಬಿಟ್ಟು ಪೆಟ್ರೋಲ್ ಹತ್ರ ಹಾಕ್ಸ್ಕೊಳ್ಳೋಣ. ಮತ್ತು ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀನಿ. ಒಂದು 610 ಹಾಕ್ಸ್ಕೊಂಡು ಬಿಡೋಣ. ಅಣ್ಣ 610 ರೂಪಾಯಿ ಹಾಕಿ. ಯಾಕಂದರೆ ಮತ್ತು ಊರಿಂದ ಬಂದಮೇಲೆ ಕಾಸು ಇರಲ್ವಲ್ಲ ಪೆಟ್ರೋಲ್ಗೆ, ಅದಕ್ಕೆ ಚೂರು ಜಾಸ್ತಿನೇ ಹಾಕ್ಕೋತಾ ಇರೋದು. ಫುಲ್ ಟ್ಯಾಂಕ್ ಹಾಕ್ಸೋತಲ್ಲ ಇವತ್ತು, ಯಾಕಂದರೆ ದುಡ್ಡು ಬೇಕಲ್ಲ ಊರಿಗೆ ಹೋಗ್ಬೇಕಂದ್ರೆ. ಅದಕ್ಕೆ 610 610 ಆಗಿದೆ ನೋಡಿ ಅಣ್ಣ. 610 ಪೆಟ್ರೋಲು. ನೋಡೋಣ ಸ್ಟಾಪ್ ಆಗತ್ತೆ ಅಂತ. ಫುಲ್ ಆಗುತ್ತೆ ಅನಿಸುತ್ತೆ. ಫುಲ್ ಆಲ್ಮೋಸ್ಟ್ ಗೊತ್ತಿತ್ತು. ಫುಲ್ ಟ್ಯಾಂಕ್ ಏನು ಪೂರ್ತಿ ಆಗೋಲ್ಲ. ಎಷ್ಟೊಂದು 6 ಲೀಟ್ರ್ ಹೋಗುತ್ತಣ್ಣ. 6 ಲೀಟ್ರ್ ಹೋಗೋಲ್ಲ. ನೋಡೋಣ ರೀ 610ಕ್ಕೆ ಇನ್ನೂ ಕಮ್ಮಿನೇ ಬಿತ್ತು. ಚೂರು ಹಾಕ್ಬಿಡೋಣ ಫ್ರೀದಲ್ಲಿ. ಹಾಂ ಅಣ್ಣ, ಟೀ ಕಾಫಿ ಆಯಿತಾ? ಬರೀ ನಿನ್ನೆ ಏನು ಆರ್ಡ್ರ್ ಬಿದ್ದಿಲ್ಲ. ಹೋಗ್ಬಿಟ್ಟು ಇದು ಮಾಡೋಣ. ಜೈ ಆಂಜನೇಯ. ಹಾಂ ಆಯ್ತಣ್ಣ. ನೋಡಿರಿ ಇವಾಗ ಮುಳ್ಳು ಹೆಂಗೆ ಹೇಳ್ತೈತೆ ಆರಾಮಾಗಿ. ನೋಡಿ ಎಲ್ಲಿವರೆಗೂ ಬಂತು, ಫುಲ್ಲೇ ಬಂದುಬಿಡ್ತು ನೋಡಿ. ಚೂರು ಕಮ್ಮಿ ಆಯಿತು. ಇನ್ನೊಂದು 2 ಲೀಟ್ರ್ ಹಾಕಿದರೆ ಫುಲ್ಲೇ ಆಗಿಬಿಡೋದು. ನಮಗೆ ಗಾಡಿಯಲ್ಲಿ ಪೆಟ್ರೋಲ್ ಮುಳ್ಳು ಎದ್ದಿರಬೇಕು. ಮತ್ತು ಆಮೇಲೆ ಬೇರೆ ಥರ ಅನ್ನಕ್ಕೆ ಹೋಗ್ಬೇಡ್ರಿ. ಜೋಕ್ ಮಾಡ್ತೀನಲ್ಲ ಆಗಾಗ. ಬರ್ರಿ, ನಾನು ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಕರೆಕ್ಟಾಗಿ 7 ಗಂಟೆ ಆಗಿದೆ. ಇನ್ನೂ ಒಂದು ಆರ್ಡ್ರ್ ಬಿದ್ದಿಲ್ಲ. ಇಲ್ಲೇ ಸಂಜಯ್ ನಗರ ಮತ್ತು ಭದ್ರಾಪಲ್ಲೇಟ್ ಹತ್ರ ಇರೋ ರೈಲ್ವೆ ಗೇಟ್ ಹತ್ರ ನಿಂತ್ಕೊಂಡಿದ್ದೀನಿ. ಟ್ರೈನ್ ಹೋಗ್ತಾ ಇದ್ದೆ ಅಂದ್ಕೊಂಡು. ಬೆಳಗ್ಗೆ ಈ ಥರ ಸ್ಪೀಡ್ ಅಂತ ಟ್ರಾಫಿಕ್ಕು. ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡಿಕೊಡ್ರಿ ಅಂತ ಹೇಳ್ತೀನಿ. ನೋಡೋಣ ಏನು ಆರ್ಡ್ರ್ ಕೊಡ್ತಾನೋ ಇಲ್ಲ ಗೊತ್ತಾಗ್ತಾಯಿಲ್ಲ ನನಗೂ. ಟೈಮಿಂಗ್ಸ್ ಅಂದರೆ 7 ಗಂಟೆ ಆಯಿತು. ಉಡುಪಿ ಗಾರ್ಡನ್ ತೋರಿಸ್ತಾ ಇದ್ದಾನೆ. ಆವಾಗಲೇ ಮನೆ ಹತ್ರ ಲಾಗಿನಾದಾಗ ಕೆಫೆ ಪ್ರಸಿದ್ಧಿ ತೋರಿಸ್ತಾ ಇದ್ದ. ಅದಾದಮೇಲೆ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ ತೋರಿಸ್ದ. ಇವಾಗ ಉಡುಪಿ ಗಾರ್ಡನ್ ಹತ್ರ ಅಂದರೆ ಇಲ್ಲಿದ್ದೀನಲ್ಲ, ಅದಕ್ಕೆ ಬರ್ರಿ ಆಮೇಲೆ ಸಿಗ್ತೀನಿ ನಿಮಗೆ. ಸ್ನೇಹಿತರೆ, ಮೊದಲನೇ ಆರ್ಡ್ರು ಬಸವೇಶ್ವರ ಖಾನಾವಳಿಗೆ ಬಿದ್ದೈತೆ. ಬೆಳಗ್ಗೆ ಯಾರೂ ಇಲ್ವಲ್ಲ ಇಲ್ಲಿ. ಸರ್ ಆರ್ಡ್ರ್ ಇದೆ ನೋಡಿ ಸರ್. ಒಂದು ಚಿತ್ರಾನ್ನ 1 ಪ್ಲೇಟು ಮತ್ತು ಅವಲಕ್ಕಿ 1 ಪ್ಲೇಟ್ ಸರ್. ಓಕೆ ಬರ್ರಿ. ಉಡುಪಿ ಗಾರ್ಡನ್ ಹತ್ರ ನಿಂತ್ಕೊಂಡಿದ್ದು. ಇಲ್ಲೇ ಸಂಜಯ್ ನಗರ ಇದನ್ನಿದೆಯಲ್ಲ, ವೈಭವ್ ಥಿಯೇಟರ್ ಮುಂದ್ಗಡೆ ಇರೋದು ಬಸವೇಶ್ವರ ಖಾನಾವಳಿ. ಅಲ್ಲಿಗೆ ಬಿದ್ದಿರೋದು. ಡ್ರಾಪ್ ಇಲ್ಲಪ್ಪ ಅಂದರೆ
ಇಲ್ಲೇ ಐತೆ ಹತ್ರನೇ ರೀ. ಒಂದು 5 ನಿಮಿಷ ಅಂತ ಹೇಳೋರೆ. ಆಲ್ಮೋಸ್ಟ್ 6-7 ನಿಮಿಷ ವೇಟ್ ಮಾಡಿದೆ. ಇವಾಗ ಕೊಟ್ಟರು ಆರ್ಡ್ರನ್ನ, ಫುಡ್ಡೇ ರೆಡಿ ಕೊಟ್ಟಿರಲಿಲ್ಲ. ಅವ್ರು ಓನರ್ ಇಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಇಲ್ಲೇ ಡ್ರಾಪು 22 ಅನುಗ್ರಹ ಸೆಕೆಂಡ್ ಕ್ರಾಸು. ಬರ್ರಿ, ಒಂದು ಚಿತ್ರಾನ್ನ, ಒಂದು ಅವಲಕ್ಕಿ ನಾನು ತುಂಬ ದಿವಸ ತಿನ್ಬೇಕು ಅನಿಸ್ತೈತೆ. ಎಲ್ಲಿ ಸಿಗುತ್ತೆ ನೋಡ್ಕೊಂಡು ತಿನ್ಕೊಂಡು ಹೋಗೋಣ ಅಷ್ಟೇ. ಏನಂತೀರ ಸ್ನೇಹಿತರೆ? ಒಟ್ಟಿನಲ್ಲಿ ಜೀವನದಲ್ಲಿ ಏನೈತೆ? ತಿನ್ನಬೇಕು, ಉಣ್ಬೇಕು, ಮಲ್ಕೋಬೇಕು, ಕೆಲಸ ಮಾಡಬೇಕು, ದುಡಿಬೇಕು, ರೊಕ್ಕ ಮಾಡ್ರೋ ರೊಕ್ಕ. ಅಕ್ಕನಲ್ಲಿ ಜೀವನದಲ್ಲಿ ಏನೈತೆ? ರೊಕ್ಕ ಮಾಡು. ಇವಾಗ ಮೊದಲನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲಪ್ಪ ಕಸ್ಟಮರ್ ಮನೆ 22 ಅನುಗ್ರಹ ಮನೆ 22. ಯಾವ್ದು ಯಾವ ಫ್ಲೋರ್ ಅಂತಾನೆ ಗೊತ್ತಿಲ್ವಲ್ಲ. ಇದಕ್ಕೆ ಕಾಲ್ ಮಾಡಿಬಿಡೋಣ. 1 ನಿಮಿಷಲ್ಲಿ ಬಂದುಬಿಟ್ಟೆ. ಏನಿಲ್ಲ ಐತಲ್ಲ ಪಕ್ಕದಲ್ಲೇ, ಅದಕ್ಕೆ. ಯಾವುದು ಯಾವ ಫ್ಲೋರ್ ಅಂತ ಹಾಕಿದರೆ ಹೋಗ್ಬಿಟ್ಟು ಕೊಡ್ಬೋದಿತ್ತು. ಅದರಲ್ಲಿ ಏನಂತ ಮೆನ್ಷನ್ ಮಾಡಿಲ್ವಲ್ಲ, ಅದಕ್ಕೆ. ಸರ್, ಹಲೋ ಸರ್, ಡೆಲಿವರಿ ಬಾಯ್ ಸರ್, ಮನೆ ಹತ್ರ ಬಂದಿದ್ದೀನಿ. ಹಾಂ, ಇಲ್ಲೇ ಇದ್ದೀನಿ. ಗ್ರೌಂಡ್ ಫಸ್ಟ್ ಫ್ಲೋರಾ? ಓಕೆ, ಬನ್ನಿ. ಹಾಂ, ಬರ್ರಿ. ಅವ್ರು ಹೇಳ್ತಾರೆ ಗೇಟ್ ತೆಗೆದ್ಬಿಟ್ಟು ಹೋಗಿ ಅಂತ. ನನಗೆ ಅವ್ರಿಗೇನು ಗೊತ್ತು? ನಮ್ಮ ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರ್ ತೊಗೊಳ್ಳಿ ಮೇಡಮ್, ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರ್ ಅಂತ ಫೋನ್ ಮಾಡಿದೆ ಅಂತ. ಗೇಟ್ ತೆಗೆದುಬಿಟ್ಟು ಹೋಗಿ ಅಂತೆ. ತೆಗೆದುಬಿಟ್ಟು ಹೋದ್ರೂ ಅದು ಯಾವ ಫ್ಲೋರ್ ಅಂತ ಗೊತ್ತಾಗಬೇಕಲ್ಲ. 47 ರೂಪಾಯಿ ಮೊದಲನೇ ಆರ್ಡ್ರು. ಇವಾಗ ಎಲ್ಲಿ ಕೊಡ್ತಾನೆ ನೋಡೋಣ. ID's ಹತ್ರ, ನಿರಂತರ ಕೆಫೆ ಹತ್ರ ಹೋಗ್ಬಿಟ್ಟು ನಿಂತ್ಕೋತೀನಿ. ಎಲ್ಲಿ ಕೊಡ್ತಾನೆ. ಸ್ನೇಹಿತರೆ, 2ನೇ ಆರ್ಡ್ರು ಬರ್ಗರ್ ಕಿಂಗಿಂದ ಬಿದ್ದಿರೋದು. ಟೈಮಿಂಗ್ಸ್ ನೋಡಿದ್ರೆ ಎಷ್ಟಪ್ಪ ಆಯ್ತಂದರೆ ಅದಾಯ್ತು ಆಲ್ಮೋಸ್ಟು. ಅಣ್ಣ ಬೋದು ಸೌಕಾಸ್ ಬಾರಪ್ಪೋ. GT ಕಾರ್ ಅವನು ಈ ಥರ ಬರ್ತಾವನಲ್ಲ. ಏನಣ್ಣ ಈ ಥರ ಗಾಡಿಗಳು ಹಾಕಿದ್ರೆ ಎಲ್ಲಿಂದ ಹೋಗೋದು ನಾವು? 2 ವೀಲರ್ ಅಷ್ಟೇ ಹೋಗೋಷ್ಟು ಜಾಗ ಇಟ್ಬಿಟ್ಟವ್ರೆ. ಇನ್ನೂ ಫುಡ್ ರೆಡಿ ಇಲ್ಲ. ಯಾವಾಗ ರೆಡಿ ಮಾಡಿಕೊಡ್ತಾರೆ ಯಾರಿಗೆ ಗೊತ್ತು. ಇವ್ರು ಬರ್ಗರ್ ಕಿಂಗ್ದವ್ರು ಬೆಳಗ್ಗೆ ಯಾವಾಗಾದರೂ ಕೊಡಲಿ, ವೇಟ್ ಮಾಡ್ಕೊಂಡು ತೊಗೊಂಡು ಹೋಗಲೇಬೇಕಾಗುತ್ತೆ ನಾವು. ಏನು ಮಾಡ್ತೀರಾ? ಬರ್ಗರ್ ಕಿಂಗು ಬರ್ಗರು 5679. ಯಪ್ಪ ದೇವ್ರೆ, ನೋಡೋಣ ಕೇಳೋಣ ರೀ ಏನಂತಾರಂತ. ಸರ್ 5679 ಸರ್, ಆರ್ಡ್ರ್ ರೆಡಿ. ನೀವು ಕ್ಲೀನ್ ಮಾಡ್ತವ್ರು, ಇನ್ನೂ ಏನು ರೆಡಿ ಇಲ್ಲ ಅನಿಸುತ್ತೆ. ಸರಿ ನೋಡೋಣ. ಇವಾಗ ಕೊಟ್ಟರು ಸ್ನೇಹಿತರೆ 6305 OTP ಹಾಕಿದ್ದೀನಿ. ಬರ್ರಿ, ಇನ್ನು CTR ಎಲ್ಲಪ್ಪ ಅಂದರೆ CTR ಮಲ್ಲೇಶ್ವರಂ ಇದೆಯಲ್ಲ, ಅಲ್ಲಿಗೆ ಡ್ರಾಪ್ ಬಿದ್ದೈತೆ. ಅಲ್ಲಿಂದ ಯಾವ್ದಾರು ಒಂದು ಆರ್ಡ್ರ್ ಕೊಡ್ಬೋದು. ಹೇಳೋಕ್ಕಾಗಲ್ಲ. CTR ಆಗಲಿ, ವಿನ್ನಾ ಸ್ಟೋರು, ಪಾಕಶಾಲಾ. ಬರ್ರಿ, ರೆಡಿ ಆಯಿತು, ಬೇಗ ಹೋಗೋಣ ಇಲ್ಲಿಂದ. ಭೂ ಅಂತ ಒಂದೇ ರೋಡ್ ಹಿಡ್ಕೊಂಡು. ಸ್ನೇಹಿತರೆ, ಮಲ್ಲೇಶ್ವರಂನಲ್ಲಿ ಮಳೆ ಬರ್ತೈತೆ. ಅದೆಂಥ ಮಳೆ ಅಂತಾರೆ ಗೊತ್ತಾಗ್ತಲ್ಲ. ಹೆಂಗೆ ಉದುರ್ತೈತೆ ಗೊತ್ತಾ? ಅದು ಇಲ್ಲಿ ಯಾವುದೋ ಜಮ್ಮು ಕಾಶ್ಮೀರ ಕಡೆ ಮಂಜು ಬೀಳುತ್ತಲ್ಲ, ಹನಿ ಸರಿ ಏನದು ಬೀಳುತ್ತಲ್ಲ, ಆ ಥರ ಬೀಳ್ತೈತೆ ಇಲ್ಲಿ ಮಳೆ. ಬೆಳಗ್ಗೆ ಏನು ಸಣ್ಣಂಗೆ ಐತೆ. ಚಳಿ ಸಿಕ್ಕಾಪಟ್ಟೆ ಆಗ್ತೈತೆ. ರೇನ್ಕೋಟ್ ಹಾಕೊಂಡ್ಬಿಡ್ತೀನಿ ಫಸ್ಟಕ್ಕೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ. ಇದರಲ್ಲಿ ಬೇರೆ ಮತ್ತೆ ಏನದು ಇದನ್ನು ತೋರಿಸ್ತಾನೆ, ಬ್ಯಾಗು ಟೀ-ಶರ್ಟ್ ಫೋಟೋ ಕೇಳ್ತಾನಲ್ಲ, ಅದೊಂದು ಪದೇ 2-3 ಸರಿ ಕೇಳ್ತಾನೆ. ಬೆಳಗ್ಗೆಯಿಂದ ಒಂದು 12 ಗಂಟೆ ಒಳಗಡೆ ಅಷ್ಟರಲ್ಲಿ. ಒಂದೊಂದು ಸರಿ ಸಂಜೆನೂ ಕೇಳಿಬಿಡ್ತಾನೆ. ನನ್ನ ಮನಸ್ಸಿಗೆ ಬಂದಾಗ ಕೇಳ್ತಾನೆ. ಬ್ಯಾಗು ಟೀ-ಶರ್ಟ್ ಫೋಟೋ, ಸೆಲ್ಫಿ ಮಾತ್ರ ಒಂದು ಸರಿ ಕೇಳ್ತಾನೆ. ಯಾಕೆ ನಮ್ಮ ಮೇಲೆ ನಂಬಿಕೆನೇ ಅಲ್ವಾ ಕೆಲಸ ಮಾಡೋರ ಮೇಲೆ? ಬಡ್ಡಿ ಮಂಗ್ ಸುಗಿದವನಿಗೆ. ನೋಡಿ, ಮಳೆ ಬರ್ತಾಣೈತೆ. ಇವಾಗ ಇನ್ನೂ ಸ್ಟೋರದ ಹತ್ರ ಇದ್ದೀನಿ. ಇನ್ನೂ ಸ್ಟೋರಿಂದ CTR ಹತ್ರ ಹೋಗಿ CTRಯಿಂದ ರೈಟಿಗೆ ಹೋಗಬೇಕು. ಸಾರಿ, ಇವತ್ತು ವಿನ್ನಾ ಸ್ಟೋರೇ ಕ್ಲೋಸ್ ಇದೆಯಲ್ಲ ರೀ. ಆರ್ಡರ್ಸ್ ಇಲ್ಲ ಹಾಗಾದ್ರೆ ನನಗೆ ಇವತ್ತು. ವಿನ್ನಾ ಸ್ಟೋರಲ್ಲಿದ್ದರೆ ಬೆಳಗ್ಗೆ ಆರ್ಡರ್ಸ್ ಆದರೂ ಕೊಡ್ತಿದ್ದ. ಇವತ್ತು ವಿನ್ನಾ ಸ್ಟೋರೇ ಕ್ಲೋಸ್ ಇದೆ. ಯಾರಿಗೆ ಗೊತ್ತು? ಏನು ಅಮಾವಾಸ್ಯೆಗೋಸ್ಕರ ಕ್ಲೋಸ್ ಮಾಡೋರು ಯಾರಿಗೆ ಗೊತ್ತು? ಏನು ಮಾಡೋಕ್ಕಾಗಲ್ಲ. ಇವಾಗ 2ನೇ ಆರ್ಡ್ರು ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ತೊಗೊಳ್ಳಿ ಸರ್, ವೆಲ್ಕಮ್. 2ನೇ ಆರ್ಡ್ರು ಡ್ರಾಪ್ ಆಯಿತು. ಎಷ್ಟು ರೂಪಾಯಿ ಕೊಟ್ಟಿದ್ದಪ್ಪ ಅಂದರೆ ಈ ರೀತಿ ತೋರಿಸ್ತೀನಿ. 71 ರೂಪಾಯಿ. 10 ನಿಮಿಷ ವೇಟ್ ಮಾಡಿದ್ದಕ್ಕೆ 6 ರೂಪಾಯಿ ಕೊಟ್ಟ ನೋಡಿ ಸ್ನೇಹಿತರೆ. ವಿನ್ನಾ ಸ್ಟೋರ್ ಅಂದರೆ ಇವತ್ತು ಸ್ನೇಹಿತರೆ ಕ್ಲೋಸ್ ಇದೆ. ಇವಾಗ CTR ಒಂದು ನಂಬ್ಕೋತೀನಿ. ಬಿಟ್ಟರೆ ಇದನ್ನೊಂದು ಯಾವುದದು ಪಾಕಶಾಲಾ ಒಂದು ಕೊಡ್ತಾನೆ. ಬಿಟ್ಟರೆ CTR ನೋಡೋಣ ಯಾವುದು ಕೊಡ್ತಾನೆ. ಸ್ನೇಹಿತರೆ, ಟೈಮಿಂಗ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ 8 ಗಂಟೆ 10 ನಿಮಿಷ ಆಗಿದೆ. 2 ಆರ್ಡ್ರ್ ಹೊಡೆದಿರೋದು. ಆಲ್ಮೋಸ್ಟ್ 1 ಅವರು 22 ನಿಮಿಷ, ಆಲ್ಮೋಸ್ಟ್ 1.5 ಗಂಟೆ ಅನ್ಕೊಳ್ಳಿ. ಒಂದು ಆರ್ಡ್ರ್ ಕೊಡ್ತಾ ಇಲ್ಲ. ಆಲ್ಮೋಸ್ಟ್ ಹೊಡೆದ್ರೆ 2. ತುಂಬ ಜನ ಹುಡುಗರು ನಮ್ಮ ಫ್ರೆಂಡ್ಸ್ ಅದು ಹೇಳ್ತಾವ್ರು ಆರ್ಡರ್ಸೇ ಕೊಡ್ತಾ ಇಲ್ಲ ಅಂತ. ಏನು ಜನ ಆರ್ಡ್ರ್ ಮಾಡ್ತಾ ಇಲ್ಲೋ ಏನು ಜಾಸ್ತಿ ಡೆಲಿವರಿ ಬಾಯ್ಸ್ ನೋಡಿದ್ರೆ ಡೆಲಿವರಿ ಬಾಯ್ಸ್ ಯಾರಿಲ್ಲ ಏರಿಯಾದಲ್ಲಿ. ನಮ್ಮ ಏರಿಯಾದಲ್ಲಿ ಅಂತ 80 ಫೀಟ್ ರೋಡು ಉಡುಪಿ ಗ್ರಾಂಡ್ ಹತ್ರ ಏನು ನಾರ್ಮಲ್ ಡೈಲಿ ಏನು ಕೆಲಸ ಮಾಡ್ತಿರೋ ರೆಗ್ಯುಲರ್ ನಮ್ಮ ಮುಖಗಳು ಫ್ರೆಂಡ್ಸ್ ಕಾಣ್ತಾರಲ್ಲ, ಅಷ್ಟೇ ಜನ ಇದ್ದೀವಿ. ಆದರೂ ಆರ್ಡರ್ಸ್ ಜನ ಮಾಡ್ತಾಯಿಲ್ಲ ಅನಿಸುತ್ತೆ. ಏನು ಅಮಾವಾಸ್ಯೆ ಗೊತ್ತಿಲ್ಲ. ಮಳೆ ಒಂದು ತುಂತೂರು ಸುರಿತೈತೆ. ಹಾಗೆ
ಇಲ್ಲಿ ಗಿಡಗಳು ಇದೆಯಲ್ಲ ಕಾಣ್ತಲ್ಲ, ಹನಿ ಹನಿ ಹೊಡೆದಿರೋದು. ನಿನ್ನೆ ಮಾತ್ರ ಸರಿಯಾಗಿ ಮಳೆ ಬಂದುಬಿಟ್ಟೈತೆ, ಎಲ್ಲ ಕಚ್ಕೊಂಡು ಹೋಗ್ಬಿಟ್ಟೈತೆ ನೋಡಿ. ಎಲ್ಲ ಗಲೀಜಿರೋದು ಎಲ್ಲ ಕಚ್ಕೊಂಡು ಬಿಟ್ಟೈತೆ. ಆ ಸೈಡು ಈ ಸೈಡು ಎಲ್ಲ ಚರಂಡಿಗೆ ಹೋಗ್ಬಿಟ್ಟೈತೆ. ಎಷ್ಟು ಗಲೀಜಾಗಿತ್ತು ಇಲ್ಲಿ ರೋಡು, ಇವಾಗ ಕ್ಲೀನ್ ಆಗಿಬಿಟ್ಟೈತೆ. ನೋಡೋಣ ಬರ್ರಿ, ಎಷ್ಟು ಗಂಟೆವರೆಗೆ ಮಾಡ್ತೀನಿ. ಇವಾಗ ಟೈಮಿಂಗ್ 8:30 ಗಂಟೆ ಆಗಿದೆ. ಎ ಟು ಬಿ ಇದೆ ಅಣ್ಣ. 3 5 ಕೊಡಿ, ರೆಡಿ ಇದೆ ನೋಡಿ ಅಣ್ಣ. ಕೊಟ್ಬಿಟ್ಟು ಹೋಗೋಣ, ಆರ್ಡ್ರು ರೆಡಿ ಇದೆ. ಯಾರು ಈ ಎ ಟು ಬಿಲ್ ಗಂಗಾನಗರ ರೆಸ್ಪಾನ್ಸೇ ಕೊಡೋಲ್ಲ ಆರ್ಡ್ರ್ ಕೊಡೋಂದ್ರೂ. ಹಂಗೆ ಓದ್ಬಿಟ್ಟ ನೋಡಿ ಅಣ್ಣ ಬಂಡವನು. ಏನು ಮಾಡೋದು ಅಣ್ಣ? ಇದು ಆರ್ಡ್ರ್ ಕೊಡಿ ಅಣ್ಣ. 3 5 7 ಅಣ್ಣ, ರೆಡಿ ಇದೆ. 3 5 7 ರೆಡಿ ಇದೆ ನೋಡಿ. ಹಾಂ ಕೊಡಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಡ್ರಾಪು ಇಲ್ಲೇ ಇರೋದು ಆರ್ ಟಿ ನಗರದಲ್ಲಿ ಬಿದ್ದೈತೆ ಡ್ರಾಪು, ಆ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡಲ್ಲಿ. ಮನೆ ನಂಬರ್ 7 ಯಾವುದಪ್ಪ? ಹಾಂ ಇಲ್ಲಿದೆ, ಮಹೇಶ್ ಅಂತ ಕಸ್ಟಮರ್ ಹೆಸರು. ಮನೆ ನಂಬರ್ ದ್ವಾರಕ್. ಬೆಲ್ಲಲ್ಲಿ ಸರ್ ಬೆಲ್ ವರ್ಕ್ ಆಗ್ತಾಯಿಲ್ಲ ಅನಿಸುತ್ತೆ, ನನ್ನ ಪ್ರಕಾರ ಗೊತ್ತಿಲ್ಲ. ಇದೊಂದು ಕೊಟ್ಟರೆ ಆಲ್ಮೋಸ್ಟು ನೋಡಿ. ಟೈಮಿಂಗ್ಸ್ 8:40 ಗಂಟೆ ಆಗಿದೆ. 2 ಆರ್ಡ್ರು, ಇದು 3ನೇ. ಮೇಡಮ್ ಮಹೇಶ್ ಅಲ್ವಾ? ತೊಗೊಳ್ಳಿ. ಎಷ್ಟು ರೂಪಾಯಿ ಕೊಟ್ಟಿದ್ದಪ್ಪ ಅಂತ ಅಂದರೆ ಇದಕ್ಕೆ 47 ರೂಪಾಯಿ ಕೊಟ್ಟಿರ್ಬೋದು ಅನ್ಸುತ್ತೆ, 49 ರೂಪಾಯಿ. ಇವಾಗ ಎಲ್ಲಿ ಕೊಡ್ತಾನೆ ನೋಡೋಣ. ಮತ್ತೆ 9 ಗಂಟೆವರೆಗೂ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ, ಹೊಡೆಯೋಣ ಅಂತ. ಹಂಗೆ ಏನು ಬಡ್ಡಿ ಮಗ ಆರ್ಡ್ರಸ್ಸೇ ಕೊಡ್ತಲ್ಲ ಇಷ್ಟೊತ್ತರೆಗೂ. ನಿನ್ನೆ ಎಲ್ಲ ನಾವು ಆಲ್ಮೋಸ್ಟ್ 6 7 ಆರ್ಡ್ರ್ ಹೊಡೆದಿದ್ದೆ ಅನಿಸುತ್ತೆ ಪ್ರಕಾರ 2-3 ದಿವಸದಲ್ಲಿ. ಈ ಟೈಮಲ್ಲಿ 8-9 ಗಂಟೆ ಅಷ್ಟಲ್ಲ, ಒಂದು 5-6 ಕೊಟ್ಟ. ಕೆಫೆ ಅಹಮದಾಬಾದಿಂದ ಏಯ್ ಯಾವ ಮಾಡ್ರಿ ಇವನು 5 ಕಿಲೋಮೀಟ್ರ್ ಆಗುತ್ತಾ? ಇದು ದರಿದ್ರ ನನ್ನ ಮಕ್ಕಳು ಓದು ಜಾಸ್ತಿ ಆಗುತ್ತೆ. ಮಾಡಿದ ಟೆಕ್ ಪಾರ್ಕ್ ಹತ್ರ ನೋಡಿದ್ರೆ ಇಷ್ಟೇ ಕೊಟ್ರೆ ಕೆಫೆ ಅಹಮದಾಬಾದ್ ಅಂತ. ಹೋರಿ ಆ ಕಡೆ ಮನೆಗೆ ಹೋಗ್ಬಿಡ್ತೀನಿ ಬೈಕ್ ಇಶ್ ಹಾಕ್ಕೊಂಡು. ಅಣ್ಣಂದು ಮಾಡೋರು ಮತ್ತು ಆ ಕಡೆ ಅವನು ಹೋಗ್ತಾನೆ. ಇಲ್ಲಿಂದ ಆರ್ ಟಿ ನಗರದಲ್ಲಿ ಚೂರು ಕೆಲಸ ಐತೆ, ಅದನ್ನೆಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ. 3 ಆರ್ಡ್ರಿಗೆ ಪೆಟ್ರೋಲ್ ಖರ್ಚಾದ್ರೂ ಆಯಿತು. ಹೈವೇ ರಿಜೆಕ್ಟ್ ಆ್ಯಂಡ್ ಸ್ಟಾಪ್ ಡ್ಯೂಟಿ. ಮೊಬೈಲ್ ಇಶ್ಯೂ ಹಾಕಿದ್ದೀನಿ. ಡ್ಯೂಟಿ ಆಫ್ ಆಗೋ ಚಿನ್ನ, ಗೋ ಆಫ್ಲೈನ್. ಡ್ಯೂಟಿ ಆಫ್ ಮಾಡಿಬಿಟ್ಟೆ. ಎಷ್ಟಪ್ಪ ಅಂದರೆ ಬರೀ 3 ಆರ್ಡ್ರು, 2 ಅವರ್ ಡ್ಯೂಟಿ ಮಾಡಿದ್ದೀನಿ. ಓನ್ಲಿ 3 ಆರ್ಡ್ರ್ 167 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಹಿಂಗಾದರೆ ನಮ್ಮ ಕತೆ ಎಲ್ಲಿಗೆ ಹೋಗುತ್ತೆ? ಏನು ಮಾಡೋಕ್ಕಾಗಲ್ಲ. ಇಲ್ಲಿಗೆ ಎಂಟರ್ ಮಾಡ್ತೀನಿ ಈ ವಿಡಿಯೋನ. ಟಾಟಾ ಬಾಯ್. ಮತ್ತು ನಿಮಗೆ ಊರಿಂದ ಬ್ಲಾಗ್ಸ್ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಊರಲ್ಲಿರೋದು ಏನಾದರೂ ಬ್ಲಾಗಿಗೆ ಮಾಡಿಬಿಟ್ಟು ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ.